ತುಮಕೂರು ಜಿಲ್ಲೆಯಲ್ಲಿ ಪಾವಗಡ, ಮಧುಗಿರಿ, ಶಿರಾ ಮತ್ತು ಕೊರಟಗೆರೆ ತಾಲೂಕಿನ ಬಹುತೇಕ ಭಾಗಗಳಲ್ಲಿ ಸಮಸ್ಯೆ ಬಿಗಡಾಯಿಸಿದೆ. ಮೊದಲನೇದಾಗಿ ವಿದ್ಯುತ್ ಖಾಸಗೀಕರಣ ಆಗಿ ಕೃಷಿ ಪಂಪ್ ಸೆಟ್ಗಳಿಗೆ ಮತ್ತು ಮನೆಗಳಿಗೆ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ನ ಅಳವಡಿಸೋದಕ್ಕೆ ಹುನ್ನಾರ ನಡೆಸ್ತಾ ಇದೆ ಸರ್ಕಾರ. ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಮನೆಗಳಿಗೆ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಗಳನ್ನ ಹಾಕಬಾರ್ದು, ಪಂಪ್ ಸೆಟ್ಗಳಿಗೂ ಅಳವಡಿಸಬಾರ್ದು ಅಂತಕ್ಕಂಥದ್ದು ಒಂದು ಒತ್ತಾಯ. ಎರಡನೇದಾಗಿ ನಮ್ಮ 4 ತಾಲೂಕುಗಳ ಮತ್ತು ಆಂಧ್ರ ಪ್ರದೇಶದ ಇಂದೂಪುರ, ಪೆನುಗೊಂಡ ಮತ್ತು ಅನಂತಪುರ ಭಾಗಗಳಲ್ಲಿ, ಮಡಚಿರ ಭಾಗದಲ್ಲಿ, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಚಳ್ಳಕೆರೆ ಭಾಗದಲ್ಲಿ ವ್ಯಾಪಕವಾಗಿ ಹುಣಸೆ ಬೆಳೆ ಬೆಳೀತಾ ಇದೆ. ಈ ಹುಣಸೆ ಹಣ್ಣಿಗೆ ಮಧ್ಯವರ್ತಿಗಳ ಹಾವಳಿಯಿಂದ ಬೆಲೆ ಸಿಗ್ತಾ ಇಲ್ಲ, ರೈತರು ನಷ್ಟ ಅನುಭವಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ಸರ್ಕಾರ ನೆರವಿಗೆ ಬರಬೇಕು. ಇಲ್ಲಿ ಶೈತ್ಯಾಗಾರಗಳನ್ನ ಪ್ರಾರಂಭ ಮಾಡಬೇಕು, MSPನ ಕೊಡಬೇಕು, ಇನ್ಶೂರೆನ್ಸ್ ವ್ಯಾಪ್ತಿಗೆ ಹುಣಸೆ ಬೆಳೆಯನ್ನು ತರಬೇಕು ಮತ್ತು ಹುಣಸೆ ಅಭಿವೃದ್ಧಿ ಮಂಡಳಿನ ರಚನೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯನ ಮಾಡ್ತಾರೆ. ಮೂರನೇದಾಗಿ ಇಲ್ಲಿ ವ್ಯಾಪಕವಾಗಿ ಹತ್ತಿ ಬೆಳೀತಾ ಇದೆ. ತುಮಕೂರು ಜಿಲ್ಲೆ ತುಂಬ ಹವಾಗುಣ ಚೆನ್ನಾಗಿದೆ ಬಿತ್ತನೆ ಹತ್ತಿ ಬೆಳೆಯೋದಕ್ಕೆ. ಆ ಕಾರಣಕ್ಕೆ 15-20 ವರ್ಷಗಳಿಂದ ಇಲ್ಲಿ ಬೇರೆ ರಾಜ್ಯದ ತಮಿಳುನಾಡು, ಆಂಧ್ರ ಪ್ರದೇಶದವರು ಬಿತ್ತನೆ ಹತ್ತಿಯನ್ನು ಬಳಸ್ತಾ ಇದ್ದಾರೆ. ಇಲ್ಲಿ ನಮಗಾಗ್ತಕ್ಕಂಥ ತೊಂದರೆ ಏನಪ್ಪ ಅಂದರೆ, ಕಂಪನಿಗಳು ಹೊರ ರಾಜ್ಯದಲ್ಲಿದ್ದಾವೆ, ಇಲ್ಲೊಂದು ಕಚೇರಿ ಅಂತಾರಲ್ಲ, ಏಜೆಂಟ್ಗಳ ಮೂಲಕ ರೈತರ ಹತ್ರ ಕಳಿಸ್ತಾ ಇದ್ದಾರೆ. ಏಜೆಂಟ್ಗಳು ರೈತರಿಗೆ ಅನೇಕ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಬಿತ್ತನೆ ಸೀಡು ಕ್ವಾಲಿಟಿ ಕೊಡಲ್ಲ, ಕ್ವಾಲಿಟಿ ಪರ್ಸನ್ಸ್ ಬಂದು ಅಲ್ಲಿ ತೋಟಗಳಲ್ಲಿ ರೈತರಿಗೆ ಮಾಹಿತಿಗಳನ್ನ ಕೊಡಲ್ಲ, ಬೆಳೆದಂಥ ಉತ್ಪಾದನೆ ಮಾಡಿದಂಥ ಹತ್ತಿನ ತೂಕ ಮಾಡೋದ್ರಲ್ಲಿ ಮೋಸ ಮಾಡ್ತಾರೆ. 7 kg ಹೆಚ್ಚುವರಿಯಾಗಿ ಕೂಗ್ತಾರೆ, ಬೀಜ ಹೆಚ್ಚುವರಿಯಾಗಿ ಕೂಗ್ತಾರೆ. ಮತ್ತು ಜಿನ್ನಿಂಗ್ ಸೀಡ್ ತೂಗಬೇಕಾದ್ರೆ 800 ಗ್ರಾಮ್ ಒಂದು ಕ್ವಿಂಟಾಲ್ಗೆ ಹೆಚ್ಚಿಗೆ ತೂಗ್ತಾರೆ. ಹತ್ತಿ ಮಾರುಕಟ್ಟೆ ದರ ಹೊಂದಿದ್ರೆ ಇವರು ಕಡಿಮೆ ರೇಟಿಗೆ ತೂಕೊಳ್ಳೋದು, ಬಡವರಿಗೆ ತಿಳಿದೇ ಇರೋರಿಗೆ ಬೆಲೆ 10,000 7,000 ಕೊಡುವಂಥದ್ದು, ಈ ಥರ ಮೋಸಗಳು ವ್ಯಾಪಕವಾಗಿ ನಡೀತಾ ಇದೆ. ಅದ್ರ ಬಗ್ಗೆನೇ ಇವತ್ತು ತಾಲೂಕು ಆಡಳಿತದ ಮುಂದೆ ನಾವು ಪ್ರಸ್ತಾಪ ಮಾಡಿದ್ದೀವಿ. ಸಂಬಂಧಪಟ್ಟ ಇಲಾಖೆಯವರು ಮುಂದಿನ ಮಂಗಳವಾರ ಸಭೆ ಕರೆದು ನಾವು ಈ ಬಗ್ಗೆ ಚರ್ಚೆ ಮಾಡಿ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಭಾಳ ಮುಖ್ಯವಾಗಿ ಅಕ್ರಮ ಸಕ್ರಮ ಯೋಜನೆ ಕೃಷಿ ಪಂಪ್ ಸೆಟ್ಗಳಿಗೆ ಮುಂದುವರಿಸಬೇಕು. ನಮ್ಮಲ್ಲಿ ಸಾವಿರಾರು ಅಡಿ ಆಳ ಕುಡಿದ್ರೂ ಬೋರ್ವೆಲ್ನಲ್ಲಿ ನೀರು ಸಿಗ್ತಾ ಇಲ್ಲ. ಸಿಕ್ಕಿದ್ರು 15 ದಿವಸಕ್ಕೆ ಮತ್ತೆ ನೀರುಗಳೆಲ್ಲ ಬತ್ತಿ ಹೋಗ್ತಾ ಇದ್ದಾವೆ. ಆ ಕಾರಣಕ್ಕೆ ರೈತರಿಗೆ ಇಂದಿನ ಅಕ್ರಮ ಸಕ್ರಮ ಯೋಜನೆ ಏನಿತ್ತು ಅದನ್ನು ಮುಂದುವರಿಸಬೇಕು. ಯಾವ ಕಾರಣಕ್ಕೂ 1.5 ಲಕ್ಷ ಕಟ್ಟಿ PC ಕಂಬ ಒಯ್ಯಲು ರೈತರ ಹಾಕೊಳ್ಳೋ ಶಕ್ತಿ ಇಲ್ಲ. ಆದ್ದರಿಂದ ಸರ್ಕಾರ ಕೂಡಲೇ ಕ್ರಮ ತಗೊಂಡು ಹಿಂದಿನ ಅಕ್ರಮ ಸಕ್ರಮ ಯೋಜನೆಯನ್ನು ಮುಂದುವರಿಸಬೇಕು ಅಂತಕ್ಕಂಥ ಒಂದು ಒತ್ತಾಯ ಮಾಡ್ತೇವೆ. ಭಾಳ ಮುಖ್ಯವಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ನರೇಗಾ ಯೋಜನೆ ಅತ್ಯಂತ ದುರುಪಯೋಗ ಆಗ್ತದೆ. ಬಜೆಟ್ಟು ನಮ್ಮ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ವಿನಿಯೋಗ ಆಗ್ತಾ ಇದೆ. ಬಹುತೇಕ ಹಳ್ಳಿಗಳ ಅಭಿವೃದ್ಧಿ ಆಗಬೇಕಾಯಿತು. ನಮ್ಮ ಕೆರೆಗಳಿಗೆ ನೀರು ಹರಿದು ಬರೋದಕ್ಕೆ ಸರಾಗವಾಗಿ ಹಳ್ಳ ಮತ್ತು ಕಾಲುವೆಗಳನ್ನ ಜಂಗಲ್ ತೆಗೆದು ನೀರನ್ನ ಹರಿದು ಬರೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಯ್ತು. ಈ ದುಡ್ಡು ಅದಕ್ಕೆ ವಿನಿಯೋಗ ಆಗಬೇಕಾಯ್ತು. ಇವರು ಹಿಂದಿನ ವರ್ಷ ಮಾಡಿದ್ದು 6 ತಿಂಗಳ ಹಿಂದೆಗಡೆ ಮಾಡಿದ್ದನ್ನೇ ಮತ್ತೆ ಫೋಟೋ ಹೊಡ್ಕೊಂಡು ಬಿಲ್ಲು ತಗೊಳ್ತಕ್ಕಂಥ ಪ್ರವೃತ್ತಿ ಮುಂದುವರೆದಿದೆ. ಅದಕ್ಕೆ ತಾಲೂಕು ಆಡಳಿತ ಸಂಬಂಧಪಟ್ಟಂಥ ಇವರು ಕ್ರಮ ತಗೊಂಡು ಈ ಒಂದು ದುರುಪಯೋಗನ ತಪ್ಪಿಸಬೇಕು. ಈ ಸಾರ್ವಜನಿಕ ತೆರಿಗೆ ಹಣ ಸದುಪಯೋಗ ಹಳ್ಳಿಗಳ ಅಭಿವೃದ್ಧಿ ಈ ಒಂದು ವಿಚಾರನ ಹೇಳ್ತಾ, ಮತ್ತೆ ಕೊನೆಯದಾಗಿ ಮಧುಗಿರಿಯನ್ನು 5 ಕಿಲೋಮೀಟರ್ ವ್ಯಾಪ್ತಿಗೆ ವಿಸ್ತರಿಸಿದೆ. ಇದು 2.5 ಕಿಲೋಮೀಟರ್ಗೆ ವ್ಯಾಪ್ತಿನ ತಗ್ಗಿಸ್ಬೇಕು. ಕಾರಣ ಏನಪ್ಪ ಅಂದರೆ ಸುತ್ತಮುತ್ತ ಹಳ್ಳಿಗಳಿದೆ, ಬಡತನ ಇದೆ. ಆ ರೈತರು ಸಾಕಷ್ಟು ಜನ ಜಮೀನುಗಳನ್ನ ಹಿಡಿದಿದ್ದಾರೆ, ಸರ್ಕಾರಿ ಜಾಗಗಳನ್ನ ನಿವೇಶನಗಳನ್ನ ತೊಗೊಂಡಿದ್ದಾರೆ. ಅವ್ರಿಗೆಲ್ಲ ಕೊಡಲಿ, ಅವರು 2.5 ಕಿಲೋಮೀಟರ್ಗೆ ನಿಗದಿ ಮಾಡಿ ಅಂತರನ ಕಡಿಮೆ ಮಾಡಲಿ ಅಂತಕ್ಕಂಥ ಒಂದು ಒತ್ತಾಯ ಮಾಡ್ತಾರೆ. ಈ ಎಲ್ಲ ಸಂಬಂಧ ಮುಂದಿನ ಮಂಗಳವಾರ ತಾಲೂಕು ಕಚೇರಿಯಲ್ಲಿ ಸಭಾಂಗಣದಲ್ಲಿ ಸಭೆ ಕರೆದು ರೈತರ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ತೀವಿ ಅಂತ ತಹಶೀಲ್ದಾರ್ ಭರವಸೆ ಕೊಟ್ಟಿದ್ದಾರೆ. ನಾವು ರೈತರು ಸಹ ಅದಕ್ಕೆ ಒಪ್ಪಿದ್ದೇವೆ. ಆ ಒಂದು ಸಭೆ ನಡೆಯಲಿ ಅಂತ ಒಂದು ಆಶಯನ ವ್ಯಕ್ತಪಡಿಸ್ತೀವಿ. ಮಧುಗಿರಿ, ಕೊರಟಗೆರೆ, ಪಾವಗಡ ನೀರಾವರಿ ಯೋಜನೆಗಳಿಂದ ವಂಚಿತವಾಗಿರ್ತಕ್ಕಂಥ ಪ್ರದೇಶಗಳು ಏನು ತಾಲೂಕಿನ ಜಿಲ್ಲೆಯ ಅರ್ಧ ತಾಲೂಕುಗಳು ಹೇಮಾವತಿ ನೀರಿನ ವ್ಯಾಪ್ತಿಗೆ ಒಳಪಟ್ಟಿದ್ದು, ಮಧುಗಿರಿ, ಕೊರಟಗೆರೆಗೆ ಹೇಮಾವತಿ ನೀರನ್ನು ತರಲಿಕ್ಕೆ ಸಾಧ್ಯ ಇದ್ದರೂ ಸಹ ಅಲ್ಲಿನ ಜನಪ್ರತಿನಿಧಿಗಳ ಬೇಜವಾಬ್ದಾರಿಯಿಂದ ಇವತ್ತು ಮಧುಗಿರಿ ಮತ್ತು ಕೊರಟಗೆರೆ ಹೇಮಾವತಿ ನೀರಿನಿಂದ ಇವತ್ತು ವಂಚಿತವಾಗಿರ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಈಗ ಎತ್ತಿನಹೊಳೆಯಿಂದ ಸುಮಾರು 0.84 8 ಮುಕ್ಕಾಲು TMCಗಿಂತಲೂ ಹೆಚ್ಚು ನೀರು
ಈ ಒಂದು ತಾಲೂಕಿನ 46 ಕೆರೆಗಳಿಗೆ ಹಂಚಿಕೆ ಆಗಿದೆ. ಅದನ್ನು ತುರ್ತಾಗಿ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾವು ಒತ್ತಾಯ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಬಾರ್ದು, ರೈತರ ಪಂಪ್ಸೆಟ್ಗಳಿಗೆ ಮೀಟರ್ನ ಹಾಕಬಾರ್ದು, ಮತ್ತು ಗೃಹ ಮತ್ತು ಇತರೆ ಬಳಕೆಯ ಮನೆಗಳಿಗೂ ಏನು ಮೀಟರ್ನ ಅಳವಡಿಸಬಾರ್ದು ಅಂತಕ್ಕಂಥ ಒಂದು ಒತ್ತಾಯವನ್ನು ಇವತ್ತು ಮಾಡಿದ್ದೇವೆ. ಹಾಗೆ ಬೀಜಕ್ಕೆ ಸಂಬಂಧಪಟ್ಟ ಹಾಗೆ ಬೀಜ ಕಂಪನಿಗಳು ರೈತರಿಗೆ ಭಾಳ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಒಂದು ವೈಜ್ಞಾನಿಕವಾದಂಥ ಬೀಜಕ್ಕೆ, ವೈಜ್ಞಾನಿಕವಾದಂಥ ಹತ್ತಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆ ನಡೆದಿದೆ. ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿಗಳು ಈ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆಯ ಮುಖ್ಯಸ್ಥರನ್ನು ಕರೆದು ಬರುವ ಮಂಗಳವಾರಕ್ಕೆ 8 ದಿನಕ್ಕೆ ಈ ತಾಲೂಕು ಕಚೇರಿಯಲ್ಲಿ ರೈತ ಮುಖಂಡರು ಮತ್ತು ಎಲ್ಲ ಇಲಾಖಾ ಮುಖ್ಯಸ್ಥರು ಮತ್ತು ಬೀಜ ಸಂಸ್ಥೆಯವ್ರನ್ನ ಕರೆದು ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಒಂದು ತಾಲೂಕು ದಂಡಾಧಿಕಾರಿಗಳ ಮಾತಿಗೆ ಒಪ್ಪಿ ಇವತ್ತಿನ ಸಭೆಯನ್ನು ನಾವು ಮುಕ್ತಾಯ ಮಾಡ್ತೀವಿ. ಮಂಗಳವಾರ ಬೆಳಿಗ್ಗೆ ಒಂದು 11 ಗಂಟೆಗೆ ಹಾಕೋಣ. ಮಂಗಳವಾರ 11 ಗಂಟೆಗೆ ನೆಕ್ಸ್ಟ್ ಮಂಗಳವಾರ 11 ಗಂಟೆಗೆ ಸಭೆ ಮಾಡೋಣ. ಆ ಕಂಪ್ನಿಯವ್ರನ್ನೂ ಕರೆಸೋಣ. ಮತ್ತು ನಿಮಗೆ ರೈತರಿಗೆ ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಎಲ್ಲ ಮೀಟಿಂಗಲ್ಲಿ ಬಗೆಹರಿಯುತ್ತೆ ಅಂತ ನಾನಂತೂ ಹೇಳೋಕ್ಕಾಗೋದಿಲ್ಲ. ಯಾವ್ದು ಬಗೆಹರಿಯುತ್ತೆ ನಮ್ಮ ಹಂತದಲ್ಲಿ, ಈ ಹಂತದಲ್ಲಿ ಯಾವುದಾಗುತ್ತೆ, ಜಿಲ್ಲಾ ಹಂತದಲ್ಲಿ ಯಾವುದಾಗುತ್ತೆ, ಸರ್ಕಾರ ಮಟ್ಟದಲ್ಲಿ ಯಾವುದಾಗುತ್ತೆ, ಒಂದು ತೀರ್ಮಾನ ಮಾಡೋಣ. ಯಾವ್ದು ಎಲ್ಲೆಲ್ಲಿ ತೀರ್ಮಾನ ಆಗುತ್ತೆ ಅಂತ. ಆ ತೀರ್ಮಾನದಂತೆ ಅದೆಲ್ಲ ಪ್ರೊಸೀಡಿಂಗ್ಸ್ ಮಾಡಿ ರೈತರು ಮತ್ತು ಆ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಒಂದು ಪ್ರೊಸೀಡಿಂಗ್ಸ್ ಮಾಡಿ ಮನೆ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಆಗೋದನ್ನು ಅಲ್ಲಿ ಮಾಡಿಸೋಣ. ಸರ್ಕಾರದ ಹಂತದಲ್ಲಿ ಆಗೋದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸೋ ಕೆಲಸ ಮಾಡೋಣ. ಈಗ ಶಂಕರಪ್ಪ ಅವರೇ, ಒಟ್ಟಾರೆಯಾಗಿ ತಾವೇನು ಹೇಳಿದ್ದೀರಾ ಈ ಡಿಮ್ಯಾಂಡ್ಸು, ಈ ಎಲ್ಲ ಡಿಮ್ಯಾಂಡ್ಸ್ಗಳ ಬಗ್ಗೆ ಸುದೀರ್ಘವಾಗಿ ನಾವು ಸಂಬಂಧಪಟ್ಟ ಎಲ್ಲ ಪ್ರತಿನಿಧಿಗಳನ್ನು ಕರೆಸೋಣ. ಮಂಗಳವಾರ ಬೆಳಗ್ಗೆ ನಮ್ಮ ಕಚೇರಿಯಲ್ಲಿ